ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಪರೀಕ್ಷೆಯ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಯಾರೆಲ್ಲ KSOUನಲ್ಲಿ ಪ್ರಥಮ BAಗೆ ಸೇರಿಕೊಂಡಿದ್ದೀರೋ ನಿಮಗೆಲ್ಲರಿಗೂ ಕೂಡ ಒಂದು ರೀತಿಯ ಪ್ರಶ್ನೆ ಇರ್ಬೋದು. ಅನೇಕ ಗೊಂದಲಗಳು ನಿಮ್ಮ ಮನಸ್ಸಿನಲ್ಲಿ ಇರ್ತದೆ. ಯಾವ ರೀತಿ ಓದ್ಕೊಳ್ಬೇಕು, ಯಾವ ರೀತಿ ಪರೀಕ್ಷೆಗೆ ತಯಾರಿಯನ್ನು ಮಾಡಿಕೊಳ್ಬೇಕು ಎನ್ನುವಂಥದ್ದು, ಈ ಎಲ್ಲ ರೀತಿಯ ಗೊಂದಲಕ್ಕೆ ನಾನಿವತ್ತು ನಿಮಗೆ ಕೆಲವೊಂದು ರೀತಿಯ ಮಾಹಿತಿಗಳನ್ನು, ಕೆಲವೊಂದು ವಿಷಯಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳುತ್ತೇನೆ. ಯಾರೆಲ್ಲ KSOUನಲ್ಲಿ BAಗೆ ನೀವು ಸೇರಿಕೊಂಡಿದ್ದೀರೋ, ಪುಸ್ತಕಗಳು ಕೆಲವರಿಗೆ ಸಿಕ್ಕಿದೆ, ಇನ್ನು ಕೆಲವರಿಗೆ ಪುಸ್ತಕಗಳು ಸಿಗಲಿಲ್ಲ. ಹಾಗೆ ಸಾಫ್ಟ್ ಕಾಪಿಯನ್ನು ಅವರು ಕೊಡುವಂಥದ್ದು. ನೀವು ಅದನ್ನು ಜೆರಾಕ್ಸ್ ಮಾಡಿ ಇಟ್ಕೊಳ್ಬೇಕಾಗ್ತದೆ. ಇಲ್ಲ ಅಂತಾದರೆ ನೀವೇನು ಮಾಡಬೇಕು ಅಂತ ಹೇಳಿದರೆ ಪಾಯಿಂಟ್ಸ್ ಬುಕ್ಕನ್ನು ಮಾಡ್ಕೊಳ್ಳಿ. ನಾನು ಪ್ರತಿಯೊಂದು ಪಾಠದ ವಿವರಣೆಯನ್ನು ಕೂಡ ನಿಮಗೆ ನಾನು ತಿಳಿಸ್ತಾ ಹೋಗ್ತೇನೆ. ಅದರ ಪಾಯಿಂಟ್ಸ್ ಬುಕ್ಕನ್ನು ಮಾಡಿಕೊಂಡು ಅದರಲ್ಲಿ ಆ ಪಾಯಿಂಟ್ಸ್ಗಳನ್ನು ಬರೆದಿಟ್ಕೊಳ್ಳಿ. ಇದು ಪರೀಕ್ಷೆ ಸಮಯದಲ್ಲಿ ನಿಮಗೆ ತುಂಬಾ ಸಹಾಯ ಆಗ್ತದೆ. ನೀವು BA ಪದವಿಯನ್ನು ಪಡೀಲಿಕ್ಕೆ ತುಂಬಾ ಸುಲಭ. ಅದಕ್ಕೆ ನಿಮ್ಮ ಪ್ರಯತ್ನ ಬೇಕು. ನಿಮ್ಮ ಸ್ವಲ್ಪ ಪ್ರಯತ್ನ ಇದ್ದರೆ ಪ್ರತಿಯೊಬ್ಬರೂ ಕೂಡ BA ಪದವಿಯನ್ನು ಪಡ್ಕೊಳ್ಬೋದು. ಯಾವ ರೀತಿ ಓದ್ಕೊಳ್ಬೇಕು? ಇಷ್ಟೊಂದು ಪುಸ್ತಕಗಳಿದೆ, ಇಷ್ಟು ದಪ್ಪದ ಪುಸ್ತಕಗಳಿದೆ. ಯಾವಾಗ ನಾವು ಇದನ್ನೆಲ್ಲ ಓದಿ ಮುಗಿಸುವಂಥದ್ದು, ಅಥವಾ ಯಾವ ರೀತಿ ತಯಾರಿಯನ್ನು ಮಾಡಿಕೊಳ್ಬೇಕು ಎನ್ನುವಂತಹ ಹಲವಾರು ಪ್ರಶ್ನೆಗಳಿಗೆ ನಾನು ನಿಮಗೆ ಉತ್ತರವನ್ನು ತಿಳಿಸ್ತಾ ಹೋಗ್ತೇನೆ. ಇವಾಗ ನೀವು ಪ್ರಥಮವಾಗಿ ಈಗ ಪ್ರಥಮ BAಯಲ್ಲಿದ್ದೀರಾ. ದ್ವಿತೀಯ BAಯಲ್ಲಿದ್ದವರಿಗೆ ಹಾಗೆ ತೃತೀಯ BAಯಲ್ಲಿದ್ದವರಿಗೆ ಈಗಾಗಲೇ ನೀವು ಪರೀಕ್ಷೆಗಳನ್ನು ಬರೆದಿದ್ದೀರಾ. ನಿಮಗೊಂದು ಐಡಿಯಾ ಸಿಕ್ಕಿದೆ. ನಿಮಗೆ ಒಂದು ಯಾವ ರೀತಿ ಪರೀಕ್ಷೆಗೆ ಬರಿಬೇಕು, ಯಾವ ರೀತಿ ಓದ್ಕೊಳ್ಬೇಕು, ಅಥವಾ ಯಾವ ರೀತಿ ಪರೀಕ್ಷೆಗೆ ಬರೆದ್ರೆ ನಾನು ಪಾಸ್ ಅಂಕಗಳನ್ನು ಪಡ್ಕೊಳ್ಬೋದು ಎನ್ನುವಂಥದ್ದು ಈಗಾಗಲೇ ನಿಮಗೆ ದ್ವಿತೀಯ BA ವಿದ್ಯಾರ್ಥಿಗಳಿಗೆ ಹಾಗೆ ತೃತೀಯ BA ವಿದ್ಯಾರ್ಥಿಗಳಿಗೆ ಗೊತ್ತಾಗಿದೆ. ಆದರೆ ಯಾರೆಲ್ಲ ಪ್ರಥಮ BAಯಲ್ಲಿದ್ದೀರೋ ನಿಮಗೆ ಇನ್ನೂ ಒಂದು ರೀತಿಯ ಗೊಂದಲ ವಾತಾವರಣದಲ್ಲಿ ನೀವಿರ್ತೀರ. ನೀವು ಇವತ್ತಿನಿಂದ ನಿಮ್ಮ ಅಭ್ಯಾಸವನ್ನು ಆರಂಭಿಸಬೇಕು. ಇವತ್ತಿನಿಂದ ಅಭ್ಯಾಸವನ್ನು ಆರಂಭಿಸಬೇಕು ಅಂತಾದರೆ ಎಲ್ಲಿಂದ ಅಭ್ಯಾಸವನ್ನು ಆರಂಭಿಸಬೇಕು, ಯಾವ ಒಂದು ವಿಷಯವನ್ನು ನಾನು ಮೊದಲು ಆಯ್ಕೆ ಮಾಡಿಕೊಳ್ಬೇಕು ಅಂತ ಬಂದಾಗ ನಿಮಗೆ ನೀವು ಆಯ್ಕೆ ಮಾಡಿಕೊಂಡಿರುವಂಥ ವಿಷಯಗಳಲ್ಲಿ, ಅಂದರೆ ನಾನು ಇಲ್ಲಿ ನಿಮಗೆ ವಿವರಣೆಯನ್ನು ಕೊಡುವಂಥದ್ದು ನಾನು ಆಯ್ಕೆ ಮಾಡಿಕೊಂಡಿರುವಂಥ ವಿಷಯ. ನಾನು ಆಯ್ಕೆ ಮಾಡಿಕೊಂಡಿರುವಂಥದ್ದು ಇಂಗ್ಲೀಷ್, ಕನ್ನಡ, ಸಮಾಜಶಾಸ್ತ್ರ, ರಾಜ್ಯಶಾಸ್ತ್ರ, ಇತಿಹಾಸ. ಹಾಗೆ ಅದರ ಜೊತೆಗೆ ಪ್ರಥಮ BAಯಲ್ಲಿ ಕಂಪ್ಯೂಟರ್, ಹಾಗೆ ದ್ವಿತೀಯ BAಯಲ್ಲಿ ನಮಗೆ ಪ್ರಥಮ BAಯಲ್ಲಿ ಸಂವಿಧಾನ, ಭಾರತೀಯ ಸಂವಿಧಾನ, ದ್ವಿತೀಯ BAಯಲ್ಲಿ ಕಂಪ್ಯೂಟರ್ ಎಜುಕೇಷನ್ ಇರುವಂಥದ್ದು. ಈ ರೀತಿಯ ಕೆಲವು ಆಯ್ಕೆಗಳು ಇರುವಂಥದ್ದು. ಪ್ರಥಮ BA ದ್ವಿತೀಯ BAಯಲ್ಲಿ ನಾವು ನೋಡಿದರೆ 6 ಪರೀಕ್ಷೆಗಳು ನಮಗೆ ಇರುವಂಥದ್ದು. ಹಾಗೆ ತೃತೀಯ BAಗೆ ಬಂದಾಗ 9 ಪರೀಕ್ಷೆಗಳಿದೆ. ಅದರಲ್ಲಿ ನಾವು ಆಯ್ಕೆ ಮಾಡಿಕೊಂಡಿರುವಂತಹ ವಿಷಯಗಳಲ್ಲಿ 3 ಭಾಗಗಳಾಗಿ 9 ಪರೀಕ್ಷೆಗಳಿರುವಂಥದ್ದು. ಆಗ ಕನ್ನಡ, ಇಂಗ್ಲೀಷ್ ಇಲ್ಲ. ತೃತೀಯ BAಗೆ ಬಂದಾಗ ಅಲ್ಲಿ ಸಮಾಜಶಾಸ್ತ್ರ, ರಾಜ್ಯಶಾಸ್ತ್ರ, ಇತಿಹಾಸದಲ್ಲಿ 3 ವಿಭಾಗಗಳಿರ್ತದೆ, 3 ಕೋರ್ಸ್ಗಳು. ಅದರ ಒಟ್ಟು 9 ಪರೀಕ್ಷೆಗಳನ್ನು ನಾವು ಬರೀಬೇಕಾಗ್ತದೆ. ಈಗ ನೀವು ಪ್ರಥಮ BAಯಲ್ಲಿದ್ದೀರಾ. ಹೇಗೆ ನಿಮ್ಮ ಓದುವಿಕೆ ಅಥವಾ ನಿಮ್ಮ ಪರೀಕ್ಷೆ ತಯಾರಿಯನ್ನು ಯಾವ ರೀತಿ ಮಾಡಿಕೊಳ್ಳುವಂಥದ್ದು, ಯಾವ ರೀತಿ ನೀವು ಪಾಸ್ ಆಗಲಿಕ್ಕೆ ಎಷ್ಟು ಅಂಕಗಳನ್ನು ಪಡ್ಕೊಳ್ಬೇಕು, ಅಥವಾ ನೀವು ಪಾಸ್ ಅಂಕಗಳನ್ನು ಪಡ್ಕೊಳ್ಳಿಕ್ಕೆ ಎಷ್ಟು ಓದ್ಕೊಳ್ಬೇಕು ಎನ್ನುವಂಥ ವಿಚಾರ ಬಂದಾಗ ಇವತ್ತಿನಿಂದ ಅಭ್ಯಾಸವನ್ನು ಆರಂಭ ಮಾಡಿ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಳ್ಳಿ. ಸಾಧಾರಣವಾಗಿ 3 ವರ್ಷದ ಪ್ರಶ್ನೆ ಪತ್ರಿಕೆಗಳು ಆರಾಮದಲ್ಲಿ ಸಾಕಾಗ್ತದೆ. ನಿಮ್ಮಲ್ಲಿ 5 ವರ್ಷದ ಪ್ರಶ್ನೆ ಪತ್ರಿಕೆಗಳಿದ್ದರೆ 5 ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ನೋಡ್ಕೊಳ್ಬೋದು. ಆದರೆ ನಾನು ಯಾವ ರೀತಿ ಅಭ್ಯಾಸ ಮಾಡ್ಕೊಂಡಿದ್ದೇನೆ ಅಂತ ಹೇಳಿದರೆ 3 ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ಅದರಲ್ಲಿ ಬಂದಿರುವಂತಹ ಪ್ರಶ್ನೆಗಳು, ಈಗ ಉದಾಹರಣೆಗೆ ಈಗ 2026ರಲ್ಲಿ ಬರುವಂತಹ ಪರೀಕ್ಷೆ ಅಂತ ನೀವು ನೋಡಿದರೆ 2025ರ ಪರೀಕ್ಷೆ, 2024ರ ಪರೀಕ್ಷೆ, 2023ರ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡಿಕೊಳ್ಳಿ. ಅದರಲ್ಲಿ ಬಂದಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳ್ಕೊಳ್ಳಿ. ಅದರಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನಷ್ಟೇ ಬರೆದು ಅದಕ್ಕೆ ಪಾಯಿಂಟ್ಸ್ಗಳನ್ನು ಬರ್ಕೊಳ್ಳಿ. ಯಾಕೆ ಅಂತ ಹೇಳಿದರೆ ಪ್ರಶ್ನೆಗಳು ರಿಪೀಟಾಗಿ ಬರ್ತಾನೆ ಇರ್ತದೆ. ಅದೇ ಪ್ರಶ್ನೆಗಳನ್ನು ಅವರು ಪದೇ ಕೊಡುವುದರಿಂದ, ಅಂದರೆ ಕಳೆದ ವರ್ಷದಲ್ಲಿ ಆದಂತಹ ಪ್ರಶ್ನೆ ಪತ್ರಿಕೆಯನ್ನೇ ಈ ವರ್ಷ ಕೊಡುವಂಥದ್ದಲ್ಲ. ಈ ಪ್ರಶ್ನೆಗಳಲ್ಲಿ ವ್ಯತ್ಯಾಸಗಳು ಯಾವ ರೀತಿ ಮಾಡ್ತಾರೆ ಅಂತ ಹೇಳಿದರೆ 2024ರಲ್ಲಿ ಬಂದಿರುವಂತಹ ಪ್ರಶ್ನೆ 2025ಕ್ಕೆ ಬಂದಾಗ 10 ಅಂಕದ ಪ್ರಶ್ನೆ 15 ಅಂಕಕ್ಕೂ ಕೂಡ ಕೊಡ್ಬೋದು,
15 ಅಂಕದ ಪ್ರಶ್ನೆ 10 ಅಂಕಕ್ಕೂ ಕೂಡ ಕೊಡ್ಬೋದು, ಹಾಗೆ 5 ಅಂಕದ ಪ್ರಶ್ನೆ 10 ಅಂಕಕ್ಕೂ ಕೂಡ ಬರ್ತದೆ. ಆದರೆ ಪ್ರಶ್ನೆಯ ಅಂಕಗಳ ವ್ಯತ್ಯಾಸಗಳಿರ್ತದೆಯೇ ವಿನಃ ಪ್ರಶ್ನೆಗಳಲ್ಲಿ ಬದಲಾವಣೆಗಳಿಲ್ಲ. ಪ್ರಶ್ನೆಗಳು ಅದೇ ಪ್ರಶ್ನೆಗಳನ್ನು ಪದೇ ಪದೇ ಕೊಡ್ತಾ ಇರ್ತಾರೆ. ಕೆಲವೊಮ್ಮೆ ಕೆಲವೊಂದು ಪ್ರಶ್ನೆಗಳು ವಿಭಿನ್ನ ರೀತಿಯಲ್ಲಿ ಕೊಟ್ಟಿರ್ಬೋದು, ಆದರೆ ಉತ್ತರ ಅದೇ ರೀತಿಯಲ್ಲಿರ್ತದೆ ಅಥವಾ ಉತ್ತರ ಅದೇ ಆಗಿರ್ತದೆ. ಆ ಪ್ರಶ್ನೆಗಳಲ್ಲಿ ನಮಗೆ ಸ್ವಲ್ಪ ಗೊಂದಲ ಉಂಟಾಗುವ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೊಡ್ತಾರೆ. ಆದರೆ ಹೆಚ್ಚಾಗಿ ಅದೇ ಪ್ರಶ್ನೆಗಳೇ ರಿಪೀಟ್ ಆಗಿ ಬರುವಂಥದ್ದು. ಅದರಿಂದ ಮುಖ್ಯವಾದ ಪ್ರಶ್ನೆಗಳನ್ನಷ್ಟೇ ಓದಿದರೆ ಸಾಕು. ಆ ಪದೇ ಪದೇ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳನ್ನಷ್ಟೇ ನಾನು ವಿವರಣೆಯನ್ನು ನಿಮಗೆ ಕೊಡುವಂಥದ್ದು. ಆ ಪ್ರಶ್ನೆಗಳನ್ನಷ್ಟೇ ನೀವು ಓದ್ಕೊಳ್ಳಿ, ಆ ಪ್ರಶ್ನೆಗಳ ಪಾಯಿಂಟ್ಸ್ಗಳನ್ನಷ್ಟೇ ನೀವು ಕಲ್ತ್ಕೊಂಡ್ರೆ ಪ್ರತಿಯೊಬ್ಬರು ಕೂಡ ನಿಮ್ಮ ಒಂದು BA ಪದವಿಯನ್ನು ಆರಾಮದಲ್ಲಿ ಪಡ್ಕೊಳ್ತೀರಾ, BA ಪದವಿಯನ್ನು ಪಾಸ್ ಆಗ್ತೀರಾ. ಮೊದಲಿಗೆ ನಾವು ಓದ್ಕೊಳ್ಬೇಕಾಗಿರುವಂಥದ್ದು ಪಾಯಿಂಟ್ಸ್ಗಳು. ಈಗ ಸಮಾಜಶಾಸ್ತ್ರ, ರಾಜ್ಯಶಾಸ್ತ್ರ, ಇತಿಹಾಸ ಅಂತ ಬಂದಾಗ ನಾವು ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲ್ತ್ಕೊಳ್ಬೇಕು. ನೀವು ಪಾಯಿಂಟ್ಸನ್ನು ಬಾಯ್ಪಾಠ ಮಾಡಿ ಆದರೂ ಕಲ್ತ್ಕೊಳ್ಬೋದು, ಆದರೆ ಪಾಯಿಂಟ್ಸ್ಗಳು ನಿಮಗೆ ಸರಿಯಾಗಿ ಬರಬೇಕು. ಈಗ ಉದಾಹರಣೆಯನ್ನು ನಾವು ನೋಡಿದರೆ, ಈಗ ಒಂದು ಸಮುದಾಯದ ಲಕ್ಷಣಗಳು ಅಂತ ಹೇಳ್ಕೊಳ್ಳೋಣ. ಸಮುದಾಯದ ಲಕ್ಷಣಗಳಲ್ಲಿ 4 ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದಾರೆ. ಈ ಸಮುದಾಯದ ಲಕ್ಷಣಗಳಲ್ಲಿ ಯಾವುದೆಲ್ಲ? ಪ್ರಾದೇಶಿಕತೆ, ಸಾದೃಶ, ನಿರ್ದಿಷ್ಟ ಹೆಸರು, ಸಮುದಾಯದ ಪ್ರಜ್ಞೆ. ಈಗ ಈ ರೀತಿಯ ಒಂದು A4 ಸೈಜ್ ಶೀಟ್ ಪೇಪರನ್ನು ಆದರೂ ತಗೊಳ್ಳಿ, ಅಥವಾ ಒಂದು ಪುಸ್ತಕವನ್ನು ನೀವು ಮಾಡ್ತೀರಿ, ಪಾಯಿಂಟ್ಸ್ ಬುಕ್ಕನ್ನು ಮಾಡ್ತೀರಿ ಅಂತಾದರೆ ಪಾಯಿಂಟ್ಸ್ ಬುಕ್ ಮಾಡಿಕೊಂಡು ಅದರಲ್ಲಿ ಮೊದಲಿಗೆ ಒಂದು ಪ್ರಶ್ನೆ ಬರೀರಿ, ಸಮುದಾಯದ ಲಕ್ಷಣ ಅಂತ ಬರೀರಿ. ಇದು 5 ಅಂಕಕ್ಕೂ ಕೂಡ ಕೊಡ್ಬೋದು, 10 ಅಂಕಕ್ಕೂ ಕೂಡ ಕೊಡ್ಬೋದು, 15 ಅಂಕಕ್ಕೂ ಕೂಡ ಕೊಡುವಂತಹ ಪ್ರಶ್ನೆ ಸಮುದಾಯದ ಲಕ್ಷಣ. ಆದ್ದರಿಂದ ಸಮುದಾಯದ ಲಕ್ಷಣ ಅಂತ ಬರೀರಿ. ಅದರ ಲಕ್ಷಣ 4 ಲಕ್ಷಣ ಕೊಟ್ಟಿದ್ದಾರೆ, ಆ 4 ಲಕ್ಷಣವನ್ನು ಬರೀರಿ. ಈ 4 ಲಕ್ಷಣವನ್ನು 5 ಅಂಕಕ್ಕೆ ಬಂದಾಗ ಹೇಗೆ ಬರಿತೀರಾ? 5 ಅಂಕಕ್ಕೆ ಬಂದಾಗ 1.5 ಪುಟದಷ್ಟು ಬರೆದ್ರೆ ಸಾಕು. 1.5 ಪುಟದಷ್ಟು ಬರಿಬೇಕಂತಾದರೆ ಮೊದಲಿಗೆ ಪೀಠಿಕೆ ಬರಿಬೇಕು. ಅದಾದ ನಂತರ ಸಮುದಾಯ ಎನ್ನುವಂತಹ ಅರ್ಥವನ್ನು ಬರಿಬೇಕು. ಸಮುದಾಯ ಅಂತ ಹೇಳಿದರೆ ನಮ್ಮ ಸುತ್ತಮುತ್ತಲು ನಾವು ಮಾಡಿಕೊಂಡಿರುವಂತಹ ಬೇರೆ ಬೇರೆ ವರ್ಗಗಳು, ಬೇರೆ ಬೇರೆ ಒಂದು ನಮ್ಮ ಏನು ಹೇಳ್ತೇವೆ ಕುಟುಂಬ, ನಮ್ಮ ಜನಗಳ ಸಮೂಹವು ಅದೇ ಸಮೂಹ ಅಂತ ನಾವು ಹೇಳುವಂಥದ್ದು. ಇದೇ ರೀತಿ ಏನಾದರೂ ಒಂದು ಅರ್ಥವನ್ನು ಅದಕ್ಕೆ ಬರೆಯಬೇಕು. ಅದಾದ ನಂತರ ಸಮುದಾಯದ ಲಕ್ಷಣ ಅಂತ ಬರೆದು ಈ 4 ಪಾಯಿಂಟ್ಸ್ಗಳನ್ನು ಬರಿಬೇಕು ನಿಮ್ಮ ಉತ್ತರ ಪತ್ರಿಕೆಯಲ್ಲಿ. ಪ್ರಾದೇಶಿಕತೆ, ಸಾದೃಶ್ಯ, ನಿರ್ದಿಷ್ಟ ಹೆಸರು, ಸಮುದಾಯದ ಪ್ರಜ್ಞೆ ಎನ್ನುವಂಥ 4 ಪಾಯಿಂಟ್ಸ್ಗಳನ್ನು ಬರೀರಿ. ಅದಾದ ನಂತರ ಒಂದು ಲೈನ್ ಬಿಟ್ಟು ಸಮುದಾಯದ ಲಕ್ಷಣಗಳನ್ನು ನಾವು ತಿಳ್ಕೊಳ್ತಾ ಹೋಗುವ ಅಂತ ಹೇಳಿ 1 ಪಾಯಿಂಟ್ ಅಂತ ಬರೆದು 1.5 ಪುಟದಷ್ಟು ಬರೆಯುವಂಥದ್ದು 5 ಅಂಕಕ್ಕೆ. ಇನ್ನು 10 ಅಂಕ ಅಂತ ಬಂದಾಗ ಅದನ್ನೇ ನಾವು 3ರಿಂದ 4 ಪುಟದಷ್ಟು ಬರಿಬೇಕು. 3ರಿಂದ 4 ಪುಟ ಆಗುವಷ್ಟು ಬರಿಬೇಕು. ಅದಾದ ಮೇಲೆ 15 ಅಂಕಕ್ಕೆ ಈ ಒಂದು ಸಮುದಾಯದ ಲಕ್ಷಣವನ್ನು ಕೇಳಿದರೆ ನಾವೇನು ಎಷ್ಟು ಬರಿಬೇಕು ಅಂತ ಹೇಳಿದರೆ 4 ಪುಟದಿಂದ 5 ಪುಟದಷ್ಟಾಗುವಷ್ಟು ನಮ್ಮ ಉತ್ತರ ಇರಬೇಕು. ಅಂದರೆ ಪಾಯಿಂಟ್ಸ್ ಅದುವೇ ಸರಿ, ಗೊತ್ತಾ? ಅರ್ಥ ಆಯ್ತಾ ನಿಮಗೆ? ಪಾಯಿಂಟ್ಸ್ ಅದುವೇ, ಆದರೆ ನಿಮ್ಮ ವಿವರಣೆ ಜಾಸ್ತಿ ಇರಬೇಕು. 5 ಅಂಕಕ್ಕೆ ಬಂದಾಗ ನಿಮ್ಮ ವಿವರಣೆ ಸ್ವಲ್ಪದಾಗಿ, ಅಂದರೆ 4 ಲೈನುಗಳಿದ್ದರೆ ಸಾಕು ನಿಮ್ಮ ವಿವರಣೆ. ಪಾಯಿಂಟ್ಸ್ ಅದುವೇ ಸಮುದಾಯದ ಲಕ್ಷಣ ಅಂತ ಬಂದಾಗ ಪ್ರಾದೇಶಿಕತೆ, ಸಾದೃಶ್ಯ, ನಿರ್ದಿಷ್ಟ ಹೆಸರು, ಸಮುದಾಯದ ಪ್ರಜ್ಞೆ, ಅದೇ ಪಾಯಿಂಟ್ಸ್, ಆದರೆ ವಿವರಣೆ ಕಡಿಮೆ. 10 ಅಂಕಕ್ಕೆ ಬಂದಾಗ ಅದೇ ಪಾಯಿಂಟ್ಸ್, 1 ಪುಟದಲ್ಲಿ 1 ಪಾಯಿಂಟ್ಸ್, 1 ಪುಟ ಪ್ರಾದೇಶಿಕತೆ, ಮತ್ತೊಂದು ಪುಟದ ಪಾಯಿಂಟ್ಸ್ ಸಾದೃಶ್ಯತೆ, ಮತ್ತೊಂದು ಪುಟದ ಪಾಯಿಂಟ್ಸ್ ನಿರ್ದಿಷ್ಟ ಹೆಸರು, ಮತ್ತೊಂದು ಪುಟದ ಪಾಯಿಂಟ್ ಸಮುದಾಯದ ಪ್ರಜ್ಞೆ ಅಂತ ಹಾಕಿ ಸಂಪೂರ್ಣ 1 ಪುಟದಷ್ಟು ನಿಮ್ಮ ವಿವರಣೆ ಬೇಕು. ಎಲ್ಲಿಂದ ಈ ವಿವರಣೆಯನ್ನು ಬರಿತೀರಾ? ಪಾಯಿಂಟ್ಸನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀರಾ, ಪಾಯಿಂಟ್ಸನ್ನು ಬಾಯ್ಪಾಠ ಮಾಡ್ಕೊಂಡಿದ್ದೀರಾ, ನಿಮಗೆ ಪಾಯಿಂಟ್ ಸರಿ ಬರ್ತದೆ. ಆದರೆ ಆ 1 ಪುಟದಷ್ಟು ವಿವರಣೆ ಹೇಗೆ ಬರೀತೀರಾ? ಹೇಗೆ ಬರಿಬೇಕು ಅಂತ ಹೇಳಿದರೆ, ಈಗ ಒಂದು ಪ್ರಾದೇಶಿಕತೆ ಅಂತ ತಗೊಂಡಿದ್ದೀರಾ, ನಿಮ್ಮದೇ ಒಂದು ಅರ್ಥದಲ್ಲಿ, ನಿಮ್ಮದೇ ಒಂದು ಇಮ್ಯಾಜಿನೇಷನ್, ನಿಮ್ಮದೇ ಒಂದು ಕಲ್ಪನಾ ಲೋಕದಲ್ಲಿ ಅಥವಾ ನಿಮ್ಮದೇ ಒಂದು ಕಲ್ಪನೆಯಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕು. ಅದು ಪ್ರಾದೇಶಿಕತೆ ಅಂದರೆ ಒಂದು ಪ್ರದೇಶದ ಬಗ್ಗೆ ಇಲ್ಲಿ ಪಾಯಿಂಟ್ಸ್ ಇದೆ. ಆ ಪ್ರದೇಶ ಅಂತ ಬಂದಾಗ ಸಮುದಾಯದ ಲಕ್ಷಣಗಳಲ್ಲಿ ಆ ಪ್ರದೇಶ ಎನ್ನುವಂಥ ಪಾಯಿಂಟ್ಸ್ ಬಂದಿದೆ ಅಲ್ವಾ? ಅದಕ್ಕೆ ತಕ್ಕಂತೆ ನೀವು ಬರಿತಾ ಹೋಗಿ. ನೀವು ಒಂದು ಇಮ್ಯಾಜಿನೇಷನ್, ನೀವು ಒಂದು ಕಲ್ಪನೆ ಮಾಡ್ಕೊಳ್ಳಿ, ಒಂದು ಸಮುದಾಯ, ನಿಮ್ಮ ಒಂದು ಸುತ್ತಮುತ್ತಲ ಸಮುದಾಯ, ನಿಮ್ಮ ಮನೆತನ,
ಅಥವಾ ನಿಮ್ಮ ಒಂದು ಸಮುದಾಯದಲ್ಲಿ ನೀವು ಹೇಗೆಲ್ಲ ಇದ್ದೀರಾ, ಒಂದು ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರದೇಶದಲ್ಲಿ ನಮ್ಮ ಸಮುದಾಯದವರು ಇರುವಂಥದ್ದು, ನಮ್ಮ ಪ್ರದೇಶದಲ್ಲಿ ಬೇರೆ ಬೇರೆ ಸಮುದಾಯದವರು ಕೂಡ ಇದ್ದಾರೆ, ನಾವು ಅವರ ಹೊಂದಾಣಿಕೆಯನ್ನು ಮಾಡ್ಕೊಂಡು ಹೋಗುವಂಥದ್ದು, ನಮ್ಮ ಸಮುದಾಯವನ್ನು ಹೊರತುಪಡಿಸಿ ಉಳಿದಿರುವಂತಹ ಸಮುದಾಯದರ ಜೊತೆಗೂ ಕೂಡ ನಾವು ಹೊಂದಾಣಿಕೆ ಮಾಡಿಕೊಳ್ತಾ ಹೋಗಬೇಕು. ಸಮುದಾಯದ ಲಕ್ಷಣಗಳಲ್ಲಿ ಬರುವಂತಹ ಮುಖ್ಯವಾದಂತಹ ಪಾಯಿಂಟ್ಸ್ ಅಂದರೆ ಪ್ರಾದೇಶಿಕತೆ. ಒಂದು ಪ್ರದೇಶ ಬಂದಾಗಲೇ ಸಮುದಾಯ ಬರುವಂಥದ್ದು, ಸಮುದಾಯ ನೇರವಾಗಿ ಬರುವಂಥದ್ದಲ್ಲ. ಅಲ್ಲಿ ಒಂದು ಪ್ರದೇಶ ಬರಬೇಕು, ಆ ಪ್ರದೇಶದಲ್ಲಿ ಜನಗಳು ಬರಬೇಕು, ಆ ಜನಗಳಲ್ಲಿ ಸಮುದಾಯಗಳನ್ನು ಮಾರ್ಪಾಡುವಂಥದ್ದು. ಈ ರೀತಿಯಾಗಿ ಬರಿತಾ 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 ಹೋಗಬೇಕು. ನಿಮಗೆ ಎಷ್ಟು ವಿವರಣೆಯನ್ನು ಕೊಡಲಿಕ್ಕೆ ಸಾಧ್ಯವೋ ಅಷ್ಟೂ ವಿವರಣೆಯನ್ನು ಕೊಡ್ತಾ ಹೋಗಿ, ಒಂದು ಪುಟದಷ್ಟು. ಈಗ 15 ಅಂಕಕ್ಕೆ ಬಂದಿದೆ, ಸಮುದಾಯದ ಲಕ್ಷಣ ಅಂತ 15 ಅಂಕಕ್ಕೆ ಬಂದಿದೆ. ಇಲ್ಲಿ ಕೂಡ ನೀವು ಅದೇ ರೀತಿ ಮಾಡಬೇಕು. ಪೀಠಿಕೆ ಬರೀರಿ, ಪೀಠಿಕೆ ಒಂದು ಸ್ವಲ್ಪ ಜಾಸ್ತಿನೇ ಬರೀಬೇಕು. ಆಗ ಸಮುದಾಯದ ಅರ್ಥವನ್ನು ಬರೀರಿ, ನಂತರ ಸಮುದಾಯದ ಲಕ್ಷಣ ಅಂತ ಹೇಳಿ ಆ 4 ಪಾಯಿಂಟ್ಸ್ಗಳನ್ನು ಅದೇ ಪುಟದಲ್ಲಿ ಬರುವಂತೆ ಒಂದು ಪುಟವನ್ನು ಮುಗಿಸಿಬಿಡಬೇಕು. ಮತ್ತೊಂದು ಹೊಸ ಪುಟಕ್ಕೆ ಬಂದು ಸಮುದಾಯದ ಲಕ್ಷಣಗಳ ವಿವರಣೆಯನ್ನು ತಿಳಿತಾ ಹೋಗುವ ಅಂತ ಹೇಳಿ ಒಂದೊಂದು ಪುಟಕ್ಕೂ ಕೂಡ ಒಂದೊಂದು ಪಾಯಿಂಟ್ಸನ್ನು ಬರೀಬೇಕು. ಇಲ್ಲಿ ನಿಮಗೆ 4 ಪಾಯಿಂಟ್ಸ್ ಇದೆ, 4 ಪುಟ ಬರೀಲಿಕ್ಕೆ ಆಗ್ತದೆ. ಒಂದು ವೇಳೆ ನಿಮ್ಮಲ್ಲಿ 5-6 ಪಾಯಿಂಟ್ಸ್ಗಳಿದೆ, ಈಗ ನೋಡಿ, ಅಪವರ್ತನೆಗೆ ಸುಗಮಗೊಳಿಸುವ ಅಂಶಗಳು ಅಂತ ಬಂದಿದೆ. ಅಪವರ್ತನೆಯನ್ನು ಸುಗಮಗೊಳಿಸುವ ಅಂಶಗಳಲ್ಲಿ ನಮಗೆ 9 ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದಾರೆ. ಈ 9 ಪಾಯಿಂಟ್ಸ್ಗಳನ್ನು ನೀವು 5 ಪುಟ ಬರಿತೀರಿ ಅಂತಾದರೆ ಪ್ರತಿಯೊಂದು ಪುಟದಲ್ಲಿ 2 ಪಾಯಿಂಟ್ಸ್ಗಳನ್ನು ಹಾಕಿ ಆದರೂ ಕೂಡ ನೀವು ಬರಿಬಹುದು. 3 ಪಾಯಿಂಟ್ಸ್ಗಳು 3, 6, 9 ಈ ರೀತಿಯಾಗಿ 3 ಪಾಯಿಂಟ್ಸನ್ನು ಹಾಕಿ ಬರೀರಿ, ಅಥವಾ 2 ಪಾಯಿಂಟ್ಸನ್ನು ಹಾಕಿ 5 ಪುಟ ಆಗುವಷ್ಟು ಬರೆದು ವಿವರಣೆಯನ್ನು ಕೊಡ್ತಾ ಹೋಗಿ. ಆರಂಭದಲ್ಲಿ ಈಗ ನೀವು ಒಂದು ಪ್ರಶ್ನೆಗೆ ಉತ್ತರವನ್ನು ಬರಿತಿದ್ದೀರಿ ಅಂತಾದರೆ ಆ ಒಂದು ಪಾಯಿಂಟ್ಸನ್ನೆಲ್ಲ ಪುಟಕ್ಕೆ ಹಾಕಿ ಫಿಕ್ಸ್ ಮಾಡಿ. ನಿಮ್ಮ ಪುಟ ಈಗ 15 ಅಂಕಕ್ಕೆ ಬಂದಿದೆ ಅಂತ ಹೇಳಿದರೆ ನೀವು 5 ಪುಟದಷ್ಟು ಬರಿತೀರಿ ಅಂತಾದರೆ 5 ಪುಟಕ್ಕೂ ಒಂದೊಂದು ಪಾಯಿಂಟ್ಸನ್ನು ಬರೆದು ರೆಡಿ ಮಾಡಿ ಇಟ್ಕೊಳ್ಳಿ. ಮುಕ್ತಾಯವನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ. ಆ ಪುಟದ ಕೊನೆಯಲ್ಲಿ ಒಂದು 1/4 ಪುಟದಷ್ಟು ಮುಕ್ತಾಯವನ್ನು ಕೂಡ ಹಾಕಿ. ಮುಕ್ತಾಯ ಅಂತ ಬರೆಯುವಂಥದ್ದು ಹೇಗೆ ಅಂತ ಹೇಳಿದರೆ, ಇವೆಲ್ಲ ಕೂಡ ನೀವು ಬರೆದಿರುವಂಥ ಪಾಯಿಂಟ್ಸನ್ನು ಹಾಕುವಂಥದ್ದು ಇದೆಲ್ಲವೂ ಕೂಡ ಸಮುದಾಯದ ಲಕ್ಷಣಗಳಲ್ಲಿ ಅಥವಾ ಅಪವರ್ತನೆಯನ್ನು ಸುಗಮಗೊಳಿಸುವ ಅಂಶಗಳಾಗಿದೆ. ಇದೆಲ್ಲ ಕೂಡ ನಮ್ಮ ಸಾಮಾಜಿಕ ಜೀವನದಲ್ಲಿ ಕಂಡುಬರುವಂಥದ್ದು, ನಮ್ಮ ಸಾಮಾಜಿಕ ಜೀವನದಲ್ಲಿ ಅಗತ್ಯವಾದ ವಿಷಯಗಳನ್ನೆಲ್ಲ ನಮಗೆ ತಿಳಿಸಿಕೊಡುವಂಥದ್ದು. ಈ ರೀತಿಯಾಗಿ ವಿವರಣೆಯನ್ನು ಬರೆದು ಮುಕ್ತಾಯಗೊಳಿಸಿ. ಈಗ ಪಾಯಿಂಟ್ಸ್ಗಳೆಲ್ಲ ಪುಟದಲ್ಲಿ ಇದೆ, ವಿವರಣೆ ಎಲ್ಲ ಖಾಲಿ ಇದೆ, ಬಾಕಿ ಇದೆ ಅಲ್ವಾ, ಅದನ್ನು ನೀವು ಫಾಸ್ಟಾಗಿ ಬರೀಬೇಕು. ಎಷ್ಟು ಫಾಸ್ಟಾಗಿ ನಿಮಗೆ ವಿವರಣೆಯನ್ನು ಬರೀಲಿಕ್ಕೆ ಸಾಧ್ಯವೋ ಅಷ್ಟು ಪಾಯಿಂಟ್ಸನ್ನು ವಿವರಣೆಯನ್ನು ಬರಿತಾ ಹೋಗಿ. ಪಾಯಿಂಟ್ಸನ್ನು ಚಂದವಾಗಿ, ಚೊಕ್ಕವಾಗಿ, ಕ್ಲೀನಾಗಿ, ನೀಟಾಗಿ ಬರಿತಾ ಹೋಗಿ. ವಿವರಣೆಯನ್ನು ನಿಮಗೆ ಎಷ್ಟು ಫಾಸ್ಟಾಗಿ ಬರೀಲಿಕ್ಕೆ ಸಾಧ್ಯವೋ ಅಷ್ಟು ಫಾಸ್ಟಾಗಿ ಬರಿತಾ ಹೋಗಿ. ಇಲ್ಲಿ ನಿಮ್ಮ ಅಕ್ಷರ ಚಂದ ಇಲ್ಲದರೂ ಪರವಾಗಿಲ್ಲ, ಅಥವಾ ನಿಮಗೆ ಫಾಸ್ಟಾಗಿ ಬರೆಯುವಾಗ ಅಕ್ಷರ ಅಷ್ಟು ನೀಟ್ ಆಗೋದಿಲ್ಲ ಅಂತಾದರೂ ಚಿಂತೆ ಇಲ್ಲ, ಅಡ್ಡಿ ಇಲ್ಲ. ನಿಮ್ಮ ಪಾಯಿಂಟ್ ಸರಿಯಾಗಿದೆ, ನಿಮ್ಮ ಪಾಯಿಂಟ್ಸ್ಗಳು ಸರಿಯಾಗಿ ಕಾಣ್ತಾ ಇದೆ ಅಲ್ವಾ. ಅದರಿಂದ ವಿವರಣೆಯನ್ನು ಬರೀಬೇಕಾದ್ರೆ ನಿಮಗೆ ಎಷ್ಟು ವಿವರಿಸಲಿಕ್ಕೆ ಸಾಧ್ಯವೋ ಅಷ್ಟು ಕೂಡ ವಿವರಿಸಿ. ಆ ವಿವರಣೆಗೆ ಆರಂಭದಲ್ಲಿ ನಿಮಗೆ ಏನು ಸರಿಯಾಗಿ ಗೊತ್ತಿದೆ ಅದನ್ನು ಬರಿತಾ ಹೋಗಿ. ನಂತರ ನೀವೇನು ಅರ್ಥ ಮಾಡ್ಕೊಂಡಿದ್ದೀರಾ ಅದನ್ನು ಬರಿತಾ ಹೋಗಿ. ಈ ರೀತಿಯಾಗಿ ಮಾಡ್ಕೊಳ್ಳಿ ಸ್ನೇಹಿತರೆ. ಆಮೇಲೆ ಮತ್ತೊಂದು ಮುಖ್ಯವಾದ ವಿಷಯ ಅಂತ ಹೇಳಿದರೆ, BA ಪಾಸ್ ಮಾಡಿಕೊಳ್ಳಿಕ್ಕೆ ಮತ್ತೊಂದು ಯೋಚನೆ ಅಥವಾ ಮತ್ತೊಂದು ಮಾಹಿತಿ ಅಂತ ಹೇಳಿದರೆ, ಎಲ್ಲ ಪ್ರಶ್ನೆಗೂ ಉತ್ತರವನ್ನು ಬರೆದು ಬನ್ನಿ. ಸ್ಕಿಪ್ ಮಾಡಬೇಡಿ. ನನಗೆ ಉತ್ತರ ಗೊತ್ತಿಲ್ಲ ಎನ್ನುವಂತಹ ಒಂದು ಮಾತೇ ತೆಗಿಬೇಡಿ. ಅಂದರೆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ 5 ಪ್ರಶ್ನೆಗಳನ್ನು ಕೊಟ್ಟು ಅವರು 3 ಪ್ರಶ್ನೆಗೆ ಉತ್ತರವನ್ನು ಬರೀರಿ ಅಂತ ಹೇಳಿದರೆ 3 ಪ್ರಶ್ನೆಗೂ ಕೂಡ ಉತ್ತರವನ್ನು ಬರೆದು ಬರಬೇಕು. ಅಂದರೆ ಹೆಚ್ಚು ಎಕ್ಸ್ಟ್ರಾ ಬರೆಯುವಂಥದ್ದಲ್ಲ, ಅವರು ಹೇಳಿರುವಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಲೇಬೇಕು. ಇಲ್ಲ ನನಗೆ ಉತ್ತರ ಗೊತ್ತಿಲ್ಲ ಅಂತಾದರೂ ಕೂಡ ಪರವಾಗಿಲ್ಲ, ನಿಮಗೇನು ಗೊತ್ತಿದೆ ಅಥವಾ ನಿಮಗೆ ಅದಕ್ಕೆ ರಿಲೇಟೆಡ್ ಆಗಿ ಅದಕ್ಕೆ ಸಂಬಂಧಪಟ್ಟಂತೆ ಪಾಯಿಂಟ್ಸ್ಗಳೇನಾದರೂ ನೆನಪಿದ್ರೆ ಆ ಪಾಯಿಂಟ್ಸನ್ನಾದರೂ ಬರೀರಿ. ಗೊತ್ತಿಲ್ಲ ಅಂತ ಬಿಟ್ಟು ಬರುವ ಹಾಗಿಲ್ಲ. ಎಲ್ಲ ಪ್ರಶ್ನೆಗೂ ಕೂಡ ಉತ್ತರವನ್ನು ಬರೀಬೇಕು. ಎಲ್ಲ ಪ್ರಶ್ನೆಗೂ ಕೂಡ ಪಾಯಿಂಟ್ಸ್ ರೀತಿಯಲ್ಲಿ ಉತ್ತರವನ್ನು ಬರೆಯಿರಿ. ಇಲ್ಲಿ ನಾನು ಪದೇ ಪದೇ ಹೇಳುವಂಥದ್ದು ಪಾಯಿಂಟ್ಸ್ ಆಗಿ ಬರೆಯುವಂಥದ್ದು ತುಂಬಾ ಮುಖ್ಯ, ತುಂಬಾ ಅಗತ್ಯ. ಅದರಿಂದಲೇ ನೀವು ಪಾಯಿಂಟ್ಸ್ ರೀತಿಯಲ್ಲಿ ಬರಿತಾ ಹೋಗಬೇಕು. ಪಾಯಿಂಟ್ಸಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ನೀವು ಪ್ರತಿಯೊಂದು ಪ್ರಶ್ನೆಗೂ ಪಾಯಿಂಟ್ಸನ್ನು ಬರೀರಿ, ಎಲ್ಲವನ್ನು ಜೊತೆಯಾಗಿ ಬರೀರಿ, ನಂತರ ಆ ಪಾಯಿಂಟ್ಸನ್ನು ವಿವರಿಸ್ತಾ ಹೋಗಿ. ಈ ಎಲ್ಲ ಒಂದು ಬರೆಯುವ ಕ್ರಮ
ತುಂಬಾ ಫಾಸ್ಟಾಗಿ ಬರೀಬೇಕು. ಪಾಯಿಂಟ್ಸ್ ಬರೀಬೇಕಾದರೂ ಕೂಡ ನಿಧಾನದಲ್ಲಿ ಸುಂದರವಾಗಿ ಅದು ನೀಟಾಗಿ ಬರುವಂತೆ ಬರಿತಾ ಹೋಗಿ. ಆ ಒಂದು ಪಾಯಿಂಟ್ಸ್ ಬರೆಯುವಾಗ ನೀವು ನಕ್ಷತ್ರ ಒಂದು ಚಿಹ್ನೆಯನ್ನು ಹಾಕಿ ಆ ಪಾಯಿಂಟ್ಸನ್ನು ಬರೆದು ಆ ಒಂದು ಪಾಯಿಂಟ್ಸಿಗೆ ಅಂಡರ್ಲೈನನ್ನು ಹಾಕಿ, ಗೆರೆಯನ್ನು ಹಾಕಿ. ನಿಮ್ಮ ಪೆನ್ನಿನಲ್ಲಿ, ನೀವು ಪೆನ್ನನ್ನು ಉಪಯೋಗಿಸ್ತಾ ಇದ್ದೀರಾ, ಪೆನ್ನನ್ನು ಬರಿತಾ ಇದ್ದೀರಾ, ಪೆನ್ಸಿಲ್ ಏನು ಅಗತ್ಯ ಇಲ್ಲ, ಪೆನ್ನಿನಲ್ಲಿ ಆ ಒಂದು ಪಾಯಿಂಟ್ಸಿಗೆ ಅಂಡರ್ಲೈನನ್ನು ಮಾಡ್ತಾ ಹೋಗಿ. ಎಲ್ಲ ಪ್ರಶ್ನೆಗೂ ಕೂಡ ಉತ್ತರವನ್ನು ಬರೆದು ಬನ್ನಿ. ಏನೂ ಗೊತ್ತಿಲ್ಲ ಆ ಪ್ರಶ್ನೆಗೆ ಅಂತ ಹೇಳಿದರೆ ಅದಕ್ಕೆ ರಿಲೇಟೆಡ್ ಆಗಿ, ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಬೇರೆ ಉತ್ತರ ನಿಮಗೆ ಗೊತ್ತಿದ್ದಾಗ ಅದನ್ನೇ ಬರೀರಿ, ಅದನ್ನೇ ಬರೆದು ಬನ್ನಿ. ಎಲ್ಲ ಪ್ರಶ್ನೆಗೂ ಕೂಡ ಉತ್ತರವನ್ನು ಬರೆದು ಬನ್ನಿ. 5 ಅಂಕಕ್ಕೆ 1.5 ಪುಟದಷ್ಟು, 10 ಅಂಕಕ್ಕೆ 3ರಿಂದ 4 ಪುಟದಷ್ಟು, 15 ಅಂಕಕ್ಕೆ 5 ಪುಟದಷ್ಟು ಉತ್ತರವನ್ನು ಬರೆದು ಬನ್ನಿ. ವಿವರಣೆಯನ್ನು ತುಂಬ ಫಾಸ್ಟಾಗಿ ಬರೀಬೇಕು, ಇಲ್ಲದ್ರೆ ಸಮಯ ಸಾಕಾಗುವುದಿಲ್ಲ. ಈಗಾಗಲೇ ನಾನು ಹೇಳ್ತೇನೆ, ಮೊದಲೇ ನಾನು ನಿಮಗೆ ಪ್ರತಿಯೊಬ್ಬರಿಗೂ ಕೂಡ ಹೇಳ್ತಾ ಇರುವಂಥದ್ದು, ಸಮಯ ಸಾಕಾಗುವುದಿಲ್ಲ. ಪರೀಕ್ಷೆಗೆ ಬರಿಬೇಕಾದ್ರೆ ತುಂಬ ಫಾಸ್ಟಾಗಿ ನಿಮ್ಮ ಉತ್ತರಗಳು ಬರಿತಾ ಹೋಗಬೇಕು. ನಿಮ್ಮ ವಿವರಣೆ ತುಂಬಾ ಫಾಸ್ಟಾಗಿ ಇರಬೇಕು. ಆವಾಗ ಮಾತ್ರ ನಿಮಗೆ ಎಲ್ಲ ಪ್ರಶ್ನೆಗೆ ಉತ್ತರವನ್ನು ಬರೀಲಿಕ್ಕೆ ಸಮಯ ಸಾಕಾಗ್ತದೆ. ನೀವು ಯೋಚನೆ ಮಾಡಿಕೊಂಡು ಕೂತ್ಕೊಳ್ಳುವಂಥದ್ದು, ಅದಕ್ಕೆ ಪಾಯಿಂಟ್ಸ್ ಏನು ಅಂತ ಯೋಚನೆ ಮಾಡಿಕೊಂಡು ಕೂತ್ಕೊಂಡ್ರೆ ನಿಮ್ಮ ಸಮಯ ಎಲ್ಲ ಹೋಗ್ತಾ ಇರ್ತದೆ. ಕೊನೆಯದಾದ ಪ್ರಶ್ನೆಗೆ ಉತ್ತರ ಬರೀಲಿಕ್ಕೆ ಸಮಯವೇ ಇರುವುದಿಲ್ಲ. ಯಾರು ಕೂಡ ನಮಗೆ ಸಮಯವನ್ನು ಕೊಡೋದಿಲ್ಲ. ಸ್ವಲ್ಪ ಬರೀಲಿಕ್ಕೆ ಉಂಟು ಅಂತ ಕೇಳಿದರೂ ಕೂಡ ಅವರು ಕೊಡೋದಿಲ್ಲ. ಅವರು ನಮಗೆ ಇಲ್ಲ ಸಾಕು ನಿಮ್ಮ ಉತ್ತರ ಪತ್ರಿಕೆಯನ್ನು ಕೊಡಿ ಅಂತ ಹೇಳ್ತಾರೆ ವಿನಃ ಅವರು ನಿಮಗೆ ಸಮಯಾವಕಾಶವನ್ನು ಕೊಡೋದಿಲ್ಲ. ಯಾರು ಕೂಡ ಕೊಡೋದಿಲ್ಲ. ಯಾಕಂದರೆ ಸಮಯ ಮುಗ್ದಿರ್ತದೆ. ನಂತರ ಅದನ್ನು ಉತ್ತರ ಪತ್ರಿಕೆಯನ್ನು ಕಲೆಕ್ಟ್ ಮಾಡ್ಕೊಳ್ಬೇಕಾಗ್ತದೆ. ಅವರಿಗೆ ಅವರ ಕೆಲಸಗಳಿರ್ತದೆ ಅಲ್ವಾ. ಅದರಿಂದ ನಿಮ್ಮ 3 ಗಂಟೆಯ ಸಮಯವನ್ನು ತುಂಬಾ ಫಾಸ್ಟಾಗಿ ಬರೀಬೇಕು. ಆ ಪಾಯಿಂಟ್ಸ್ಗಳು ನೀವು ನೆನಪು ಮಾಡ್ಕೊಳ್ತಿದ್ದೀರಿ ಅಂತಾದರೆ ಮುಂದಿನ ಪ್ರಶ್ನೆಗೆ ಹೋಗಿ. ಅದರ ನಂತರದ ಸಮಯದಲ್ಲಿ ಅದನ್ನು ಯೋಚನೆ ಮಾಡ್ಕೊಳ್ಬೋದು. ಆದರೆ ಗೊತ್ತಿರುವ ಪ್ರಶ್ನೆಗಳಿಗೆಲ್ಲ ಆರಂಭದಲ್ಲಿ ಉತ್ತರ ಬರೀಬೇಕು. ವಿಭಾಗ ಎ, ವಿಭಾಗ ಬಿ, ವಿಭಾಗ ಸಿ ಎನ್ನುವಂತಹ ಭಾಗಗಳಿರ್ತದೆ. ಬೇರೆ ಬೇರೆ ಅಂಕಗಳ ಪ್ರಶ್ನೆಗಳು ಕೂಡ ಇರ್ತದೆ. ಅದರಿಂದ ಏನು ಕೂಡ ಭಯ ಇಲ್ಲ. ಆರಾಮದಲ್ಲಿ ಎಲ್ಲ ಪ್ರಶ್ನೆಗೆ ಕೂಡ ಉತ್ತರವನ್ನು ಬರಿತಾ ಬರ್ಬೋದು. ನಾನು ನಿಮಗೆ ಪಾಠವನ್ನು ಮಾಡ್ತಾ ಇರುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುವ ಪ್ರಶ್ನೆಗಳನ್ನಷ್ಟೇ ನಾನು ನಿಮಗೆ ವಿವರಣೆಯನ್ನು ಕೊಡುವಂಥದ್ದು. ಈಗ ಈ ಒಂದು ಸಮಾಜಶಾಸ್ತ್ರ ಪುಸ್ತಕದಲ್ಲಿ ಎಲ್ಲ ಪಾಠವನ್ನು ನಾನು ಮಾಡೋದಿಲ್ಲ. ಎಲ್ಲ ಪಾಠವನ್ನು ನಿಮಗೆ ಹೇಳಿಕೊಡುವಂಥದ್ದು ಅಗತ್ಯವೇ ಇಲ್ಲ. ಯಾಕಂದರೆ ಅದರಲ್ಲಿ ರಿಪೀಟ್ ಆಗಿರುವಂಥ ಪ್ರಶ್ನೆಗಳ ವಿವರಣೆಯನ್ನು ಮಾತ್ರ ನಿಮಗೆ ನಾನು ಕೊಡ್ತಾ ಹೋಗ್ತೇನೆ. ಆದ್ದರಿಂದ ನೀವು ಪಾಯಿಂಟ್ಸ್ ಬುಕ್ ಮಾಡ್ಕೊಳ್ಳಿ. ಆ ಪಾಯಿಂಟ್ಸ್ ಬುಕ್ಕಲ್ಲಿ ಪಾಯಿಂಟ್ಸನ್ನಷ್ಟೇ ಬರೀರಿ. ಈಗ ನಾನು ನಿಮಗೆ ಈಗಾಗಲೇ ಒಂದು ತೋರಿಸಿದ್ದೆ ನೋಡಿ, ಪಾಯಿಂಟ್ಸ್ ಬುಕ್ಕನ್ನು ಯಾವ ರೀತಿ ಮಾಡ್ಕೊಳ್ಳುವಂಥದ್ದು ಅಥವಾ ಪಾಯಿಂಟ್ಸನ್ನು ಯಾವ ರೀತಿ ಮಾಡ್ಕೊಳ್ಳುವಂಥದ್ದು. ಒಂದು ಪೇಪರ್ ಶೀಟನ್ನು ತಗೊಳ್ಳಿ ಅಥವಾ ಒಂದು ಬುಕ್ಕನ್ನು ಮಾಡ್ಕೊಳ್ಳಿ. ಬುಕ್ಕನ್ನು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಯಾಕಂದರೆ ಈ ಪೇಪರ್ಗಳೆಲ್ಲ ಅಲ್ಲಿಂದ ಇಲ್ಲಿಂದ ಅಥವಾ ಆಚೆ ಈಚೆ ಹೋಗುವಂತಹ ಸಾಧ್ಯತೆಗಳಿದೆ. ಈ ರೀತಿಯಾಗಿ ನಾವು ಇಟ್ಕೊಳ್ತೇವೆ ಅಥವಾ ಎಲ್ಲಿಯಾದರೂ ಕಳೆದು ಹೋಗುವಂತಹ ಚಾನ್ಸಸ್ ಇರ್ತದೆ. ಪುಸ್ತಕಗಳು ಮಾಡಿದರೆ ಅದು ನಮ್ಮಲ್ಲಿ ಸೇಫಾಗಿ ನಮ್ಮಲ್ಲಿ ಇರ್ತದೆ ಎನ್ನುವ ಕಾರಣದಿಂದಾಗಿ ನೀವು ಪಾಯಿಂಟ್ಸ್ ಬುಕ್ಕನ್ನು ಮಾಡ್ಕೊಳ್ಬೇಕಾದ್ರೆ ತುಂಬಾ ದುಬಾರಿಯಾದಂಥ ಪಾಯಿಂಟ್ಸ್ ಬುಕ್ಕನ್ನು ಮಾಡುವಂಥ ಅಗತ್ಯ ಇಲ್ಲ. 10 ರೂಪಾಯಿಯ ಒಂದು ಪಾಯಿಂಟ್ಸ್ ಬುಕ್ ಬರ್ತದೆ ನೋಡಿ, ರಫ್ ಬುಕ್ ಬರ್ತದೆ. 10 ರೂಪಾಯಿಯ ರಫ್ ಬುಕ್ ಅಥವಾ 20 ರೂಪಾಯಿಯ ರಫ್ ಬುಕ್ ಬರ್ತದೆ. ಅದನ್ನೇ ತಗೊಂಡ್ರೆ ಸಾಕು. ತುಂಬಾ ಅನಗತ್ಯವಾಗಿ ಖರ್ಚು ಮಾಡುವಂಥದ್ದಿಲ್ಲ ಇದರಲ್ಲಿ. ಅಷ್ಟು ತಗೊಂಡ್ರೆ ನಿಮ್ಮ ಪಾಯಿಂಟ್ಸ್ ಎಲ್ಲ ನಿಮ್ಮ ಪಾಠದ ಸಂಪೂರ್ಣ ಮುಖ್ಯವಾದ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳನ್ನು ಪಾಯಿಂಟ್ಸ್ಗಳನ್ನು ನಮಗೆ ಮಾಡಲಿಕ್ಕೆ ಇದರಲ್ಲಿ ಸಾಕು. ಇನ್ನು ನಾವು ನೋಡಿದರೆ ಇವಿಷ್ಟು ನೀವು ಮಾಡಿದರೆ ಪ್ರತಿಯೊಬ್ಬರೂ ಕೂಡ ಬಿ ಎ ಪದವಿಯನ್ನು ಪಡ್ಕೊಳ್ಬೋದು. ನೀವು ಪಾಸ್ ಆಗ್ತೀರ. ಏನೂ ಕೂಡ ಭಯ ಬೇಡ. ನೀವು ಭಯ ಪಡ್ಕೊಂಡು ಕೂತ್ಕೊಂಡ್ರೆ ಏನೂ ಸಾಧ್ಯ ಇಲ್ಲ. ತಯಾರಿಯನ್ನು ಮಾಡಿಕೊಳ್ಬೇಕು. ಇವತ್ತಿನಿಂದ ಈ ಕ್ಷಣದಿಂದ ನಿಮ್ಮ ತಯಾರಿಯನ್ನು ಆರಂಭಿಸಿ. ಮೊದಲಿಗೆ ನೀವೇನು ಮಾಡಬೇಕು, ಪಾಯಿಂಟ್ಸ್ ಬುಕ್ಕನ್ನು ರೆಡಿ ಮಾಡಿ. 6 ವಿಷಯಗಳಿದೆ ಅಲ್ವಾ, ಇಂಗ್ಲೀಷ್, ಕನ್ನಡ, ಸಮಾಜಶಾಸ್ತ್ರ, ರಾಜ್ಯಶಾಸ್ತ್ರ, ಇತಿಹಾಸ, ಮತ್ತೊಂದು ಸಂವಿಧಾನ, ಮತ್ತು ಯಾವುದು ವಿಷಯ ಇದೆ ನಿಮಗೆ ಆ ವಿಷಯ. ಆ 6 ಪಾಯಿಂಟ್ಸ್ ಬುಕ್ಕನ್ನು ಮಾಡ್ಕೊಳ್ಳಿ. 10 ರೂಪಾಯಿಯ ರಫ್ ಬುಕ್ಕನ್ನಾದರೂ ತಗೊಳ್ಳಿ, 20 ರೂಪಾಯಿ ಇದ್ರೂ ಆಗಿರ್ಬೋದು, ಅಥವಾ ಬೇರೆ ನಿಮ್ಮಲ್ಲಿ ಇದೆ ಅಂತಾದರೆ ಅದನ್ನಾರು ತಗೊಳ್ಳಿ. ಆ 6 ಪಾಯಿಂಟ್ಸ್ ಬುಕ್ಕನ್ನು ರೆಡಿ ಮಾಡ್ಕೊಳ್ಳಿ. ಅದಾದ ನಂತರ ನಾನು ಪ್ರತಿಯೊಂದು ಮುಖ್ಯವಾದಂತಹ ಪ್ರಶ್ನೆಗಳ ವಿವರಣೆಯನ್ನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವ ಪ್ರಶ್ನೆಗಳನ್ನಷ್ಟೇ ನಾನು ನಿಮಗೆ ತಿಳಿಸ್ಕೊಡುವಂಥದ್ದು. ಆದ್ದರಿಂದ ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ನಾನು ತಿಳಿಸ್ಕೊಡುವಂತಹ ಪ್ರಶ್ನೆಯನ್ನು ಬರೀರಿ. ನಂತರ ಪಾಯಿಂಟ್ಸನ್ನು ಮಾತ್ರ ಬರೀರಿ.
ಅದಕ್ಕೆ ಬಂದಿರುವಂಥ, ಅದಕ್ಕೆ ಕೊಟ್ಟಿರುವಂಥ ಪಾಯಿಂಟ್ಸ್ಗಳನ್ನಷ್ಟೇ ಬರೀರಿ. ಬರೆದು ಆ ಪಾಯಿಂಟ್ಸನ್ನು ಬಾಯ್ಪಾಠ ಮಾಡ್ಕೊಳ್ಳಿ. ಆ ಕ್ಷಣ ನೀವೀಗ ಬರೆದಿದ್ದೀರಿ, ಇವತ್ತು ನೀವು ಆ ಒಂದು ಪ್ರಶ್ನೆಯ ಪಾಯಿಂಟ್ಸನ್ನು ಬರೆದಿದ್ದೀರಿ ಅಂತ ಆದರೆ ಆ ಬರೆದ ತಕ್ಷಣ ಆ ಪಾಯಿಂಟ್ಸನ್ನು ಕಲಿತುಬಿಡಿ. ಆವಾಗ ನಿಮಗೆ ಪ್ರಶ್ನೆ ಬರ್ತದೆ, ನಾನು ಪರೀಕ್ಷೆಗೆ ಇನ್ನೂ 3 ತಿಂಗಳ ಕಾಲಾವಕಾಶ ಇದೆ, ನಾನು ಈಗಲೇ ಈ ಪ್ರಶ್ನೆಗೆ ಉತ್ತರವನ್ನು ಕಲಿತ್ಕೊಂಡ್ರೆ ನನಗೆ 3 ತಿಂಗಳ ನಂತರ ಈ ಉತ್ತರ ನೆನಪಲ್ಲಿ ಬರ್ತದಾ ಎನ್ನುವಂತಹ ಒಂದು ಪ್ರಶ್ನೆ ನಿಮ್ಮ ಮನಸ್ಸಿಗೆ ಬರ್ತದೆ. ಖಂಡಿತವಾಗಿಯೂ ನೆನಪಿಗೆ ಬರ್ತದೆ. ಯಾವಾಗ ನೀವು ಪದೇ ಪದೇ ಆ ಪ್ರಶ್ನೆಗೆ ಉತ್ತರವನ್ನು, ಪಾಯಿಂಟ್ಸನ್ನು ಹೇಳ್ತಿರೋ ಆವಾಗ ಪರೀಕ್ಷೆಯ ಹಿಂದಿನ ದಿವಸ ಓದಬೇಕಾದ್ರೆ ಅದೆಲ್ಲ ಕೂಡ ತುಂಬಾ ಸುಲಭದಲ್ಲಿ ನಮಗೆ ಓದ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಸ್ನೇಹಿತರೆ. ನನ್ನ ಅನುಭವವನ್ನು ನಿಮಗೆ ನಾನು ತಿಳಿಸ್ತಾ ಇರುವಂಥದ್ದು. ಒಂದು 3 ತಿಂಗಳ ಮೊದಲೇ ನಾವೆಲ್ಲ ತಯಾರಿಯನ್ನು ಮಾಡಿಕೊಂಡು ರೆಡಿ ಇಟ್ಕೊಂಡ್ರೆ ಪರೀಕ್ಷೆಯ ಸಮಯದಲ್ಲಿ ಓದ್ಕೊಳ್ಳಿಕ್ಕೆ ತುಂಬ ಅನುಕೂಲ ಆಗ್ತದೆ. ಪಾಯಿಂಟ್ಸನ್ನು ಬರೀರಿ, ಪಾಯಿಂಟ್ಸನ್ನು ಬಾಯ್ಪಾಠ ಮಾಡ್ಕೊಳ್ಳಿ. ಅದರ ವಿವರಣೆಯನ್ನು ಒಮ್ಮೆ ಕೇಳ್ಕೊಳ್ಳಿ. ನಿಮ್ಮ ಕಿವಿಯಾರೆ, ನೀವು ಓದ್ಕೊಳ್ಬೇಕು ಅಂತ ಇಲ್ಲ, ನೀವು ಆ ಒಂದು ಪಾಯಿಂಟ್ಸಿನ ವಿವರಣೆಯನ್ನು ಸರಿಯಾಗಿ ಕೇಳ್ಕೊಳ್ಳಿ. ನಾನು ನಿಮಗೆ ಆ ವಿವರಣೆಯನ್ನು ಹೇಳ್ತಾ ಹೋಗ್ತೇನೆ, ಆ ವಿವರಣೆಯನ್ನು ಕೇಳ್ಕೊಳ್ಳಿ. ಕೇಳಿಕೊಂಡು ನೀವು ಕಣ್ಣು ಮುಚ್ಚಿ ಅದರ ಯೋಚನೆ ಮಾಡ್ಕೊಳ್ಳಿ, ಯಾವ ಪಾಯಿಂಟ್ಸ್ಗಳಿದೆ. ಆ ಪಾಯಿಂಟ್ಸ್ಗೆ ಸಂಬಂಧಪಟ್ಟಂತೆ ನಿಮಗೆ ವಿವರಣೆಯನ್ನು ಯಾವ ರೀತಿ ಬರೀಲಿಕ್ಕೆ ಸಾಧ್ಯ, ನಿಮ್ಮ ಒಂದು ಅನಿಸಿಕೆಯ ರೀತಿಯಲ್ಲಿ ಅಥವಾ ನಿಮಗೆ ಗೊತ್ತಿರುವ ರೀತಿಯಲ್ಲಿ ವಿವರಣೆಯನ್ನು ಬರಿತಾ ಹೋಗುವಂಥದ್ದು. ಇಷ್ಟೇ ಮಾಡಿ. ಇಷ್ಟು ಮಾಡಿದರೆ ಸಾಕು. ಅದರಿಂದ ಹೆಚ್ಚು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. 5 ಅಂಕಕ್ಕೆ 10 ಅಂಕಕ್ಕೆ 15 ಅಂಕಕ್ಕೆ ಅಂತ ಪ್ರತ್ಯೇಕ ಪ್ರಶ್ನೆಗಳಿಲ್ಲ. ಕೆಲವೊಮ್ಮೆ ನೀವು ಕೇಳ್ತಾ ಹೋಗ್ತೀರಿ ಕಮೆಂಟ್ ಮೂಲಕ, ನಾನು ತುಂಬ ಜನ ಹಾಕಿರುವಂಥದ್ದು ನೋಡಿದ್ದೇನೆ. 5 ಅಂಕದ ಪ್ರಶ್ನೆಗಳು ಯಾವುದಿದೆ, 10 ಅಂಕದ ಪ್ರಶ್ನೆಗಳು ಯಾವುದಿದೆ, 15 ಅಂಕದ ಪ್ರಶ್ನೆಗಳು ಯಾವುದಿದೆ ಹೇಳಿ ತಿಳಿಸಿ ಮ್ಯಾಮ್ ಅಂತ ಕೇಳ್ತಾ ಇದ್ದೀರಾ. ಆ ರೀತಿಯ ಪ್ರಶ್ನೆಗಳೇ ಇಲ್ಲ. ಇಲ್ಲಿ ಯಾರೆಲ್ಲ KSOUನಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೀರೋ ನಿಮಗೆ ಎಲ್ಲ ಪ್ರಶ್ನೆಗಳು ಒಂದೇ. ಅಂದರೆ 5 ಅಂಕದ ಪ್ರಶ್ನೆ, 10 ಅಂಕದ ಪ್ರಶ್ನೆ, 15 ಅಂಕದ ಪ್ರಶ್ನೆ ಅಂತ ಇರ್ತದಲ್ವ, ಅವರು ಉಲ್ಟಾ ಮಾಡಿ ಕೆಲವೊಮ್ಮೆ 15 ಅಂಕದ್ದು 5 ಅಂಕಕ್ಕೆ, 5 ಅಂಕದ್ದು 15 ಅಂಕಕ್ಕೆ, 10 ಅಂಕದ್ದು 5 ಅಂಕಕ್ಕೆ, 10 ಅಂಕದ್ದು 15 ಅಂಕಕ್ಕೂ ಕೂಡ ಕೊಡ್ತಾರೆ. ನಾವು ಬರೆಯುವುದರಲ್ಲಿ ವ್ಯತ್ಯಾಸವನ್ನು ಮಾಡಿಕೊಳ್ಬೇಕು. ನಾವು ಕೊಡುವಂತಹ ವಿವರಣೆಯನ್ನು ವ್ಯತ್ಯಾಸ ಮಾಡಬೇಕಷ್ಟೇ ವಿನಃ ಪಾಯಿಂಟ್ಸ್ಗಳನ್ನಲ್ಲ. ಈಗ ನಿಮ್ಮ ಒಂದು ಪ್ರಶ್ನೆಗೆ 10 ಪಾಯಿಂಟ್ಸ್ ಇದೆ ಅಂತ ಹೇಳಿ 5 ಅಂಕಕ್ಕೆ ಅವರು ಪ್ರಶ್ನೆಯನ್ನು ಕೇಳ್ತಾರೆ. ಅದರಲ್ಲಿ ನಿಮಗೆ 10 ಪಾಯಿಂಟ್ಸ್ ಇದೆ ಅಂತಾದರೆ ನಿಮಗೆ ತುಂಬಾ ಒಳ್ಳೆಯದು. ಆ 10 ಪಾಯಿಂಟ್ಸನ್ನು ಬರೀರಿ. ಅದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ವಿವರಣೆಯನ್ನು ಕೊಟ್ಟ ತಕ್ಷಣ ನಿಮಗೆ 1.5 ಪುಟ ತುಂಬಾ ಬೇಗ ಬರೀಲಿಕ್ಕೆ ಆಗ್ತದೆ. 10 ನಿಮಿಷದಲ್ಲಿ 5 ಅಂಕದ ಪ್ರಶ್ನೆಗೆ ನಮಗೆ ಉತ್ತರವನ್ನು ಬರೀಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದರೆ ಈ ಪಾಯಿಂಟ್ಸ್ ಮುಖಾಂತರ. ಅದರಿಂದ ಪಾಯಿಂಟ್ಸನ್ನು ಕಲಿಬೇಕು. ಪಾಯಿಂಟ್ಸನ್ನು ಸರಿಯಾಗಿ ಕಲಿತುಕೊಳ್ಳಿ. ವಿವರಣೆ ಅವರು ಎಷ್ಟು ಅಂಕಕ್ಕೆ ಕೊಡ್ತಾರೆ ಅಷ್ಟು ಅಂಕದ ರೀತಿಯಲ್ಲಿ ಬರಿತಾ ಹೋಗಬೇಕು. 5 ಅಂಕದ ಪ್ರಶ್ನೆ ಬಂದರೆ ಸ್ವಲ್ಪ ವಿವರಣೆ, 10 ಅಂಕದ ಪ್ರಶ್ನೆ ಬಂದರೆ 1 ಪುಟಕ್ಕೆ 1 ಪ್ರಶ್ನೆ ವಿವರಣೆ. ಪಾಯಿಂಟ್ಸ್ ಎಷ್ಟಿದೆ ಅಂತ ನೋಡಿಕೊಂಡು ಆ ಒಂದು ಪಾಯಿಂಟ್ಸನ್ನು ನೀವು ವಿಭಾಗವನ್ನು ಕೊಡಿ. ಎಷ್ಟೆಷ್ಟು ಒಂದು ಪುಟಕ್ಕೆ ಹಾಕ್ಬೋದು ಎನ್ನುವಂಥ ಯೋಚನೆಯನ್ನು ಮಾಡಿಕೊಂಡು ಬರೀರಿ. 15 ಅಂಕ ಅಂತ ಬಂದಾಗ 5 ಪುಟದಷ್ಟು ಬರೀರಿ. ಆ 5 ಪುಟಕ್ಕೆ 2 ಪಾಯಿಂಟ್ಸ್ಗಳಿದ್ದರೆ 2 ಪಾಯಿಂಟ್ಸ್ ಹಾಕಿ, 3 ಪಾಯಿಂಟ್ಸ್ಗಳು ಸಿಗ್ತಾ ಇದ್ದರೆ 3 ಪಾಯಿಂಟ್ಸ್ ದೂರ ಬರೀರಿ. ಮೇಲೆ 1 ಪಾಯಿಂಟ್ಸ್, ನಡುವಿನಲ್ಲಿ 1 ಪಾಯಿಂಟ್ಸ್, ಕೆಳಗೆ 1 ಪಾಯಿಂಟ್ಸ್. ಆ ನಡುವಿನ ಜಾಗ ಖಾಲಿ ಬಿಟ್ಟಿರ್ತೀರಲ್ವ, ಅಲ್ಲಿ ವಿವರಣೆಯನ್ನು ಬರೀಲಿಕ್ಕಿರುವಂತಹ ಜಾಗ. ಆ ವಿವರಣೆಯನ್ನು ತುಂಬ ಫಾಸ್ಟಾಗಿ ನೀವು ಬರಿಬೇಕು. ನೀವು ಕನ್ನಡ ವಿಷಯದಲ್ಲಂತೂ ಸ್ನೇಹಿತರೆ ತುಂಬ ಫಾಸ್ಟ್ ಇರಲೇಬೇಕು. ಕನ್ನಡದಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನು ಕೊಡ್ತಾರೆ. ವಿಭಾಗ A, B, C ಅಂತ ಬಂದಾಗ 3 ವಿಭಾಗದಲ್ಲಿ ತುಂಬ ಪ್ರಶ್ನೆಗಳಿರೋದ್ರಿಂದ ಕನ್ನಡವನ್ನು ಬರೀಲಿಕ್ಕೆ ಸಮಯ ಸಾಕಾಗುವುದೇ ಇಲ್ಲ. ಆದ್ದರಿಂದ ಫಾಸ್ಟಾಗಿ ಬರಿತಾ ಹೋಗಬೇಕು. ಸ್ವಲ್ಪ ಪುಟ ಕಡಿಮೆ ಆದರೂ ಚಿಂತೆ ಇಲ್ಲ. ಕನ್ನಡದಲ್ಲಿ ಸ್ವಲ್ಪ ಪುಟ ಕಡಿಮೆ ಆದರೂ ಚಿಂತೆ ಇಲ್ಲ. ಎಲ್ಲವನ್ನು ಬರೆದು ಮುಗಿಸಬೇಕು. ಎಲ್ಲ ಬರೆದು ಮುಗಿಸಬೇಕು ಅಂತ ಹೇಳಿದರೆ ನೀವು ಸಮಯವನ್ನು ಸಾಕಷ್ಟು ಫಾಸ್ಟಾಗಿ ಬರಿತಾ ಹೋಗಬೇಕು. ಸಮಯವನ್ನು ಯೋಚನೆ ಮಾಡ್ತಾ ಇರಬೇಕು. ನಿಮ್ಮ ಒಂದು ಸಮಯ ಎಷ್ಟಿದೆ ಎನ್ನುವಂಥದ್ರ ಮೇಲೆ ನೀವು ಬರಿತಾ ಹೋಗಬೇಕಾಗ್ತದೆ. ಇವಿಷ್ಟನ್ನು ನೀವು ಮಾಡ್ತಾ ಹೋಗಿ ಪ್ರತಿಯೊಬ್ಬರೂ ಕೂಡ ಪಾಸಾಗ್ತೀರಾ. ಚಿಂತೆ ಮಾಡಬೇಡಿ, ಪಾಸಾಗ್ಬೋದಾ, ನನಗೆ ಬರಿಬೋದಾ, ನಾನು ಪರೀಕ್ಷೆಯಲ್ಲಿ ಪಾಸಾಗ್ತೇನಾ, ಅಥವಾ ನನಗೆ ಬರೀಲಿಕ್ಕೆ ಸಾಧ್ಯವಾ, ನನಗೆ ಪದವಿ ಸಿಗ್ಬೋದಾ ಎನ್ನುವಂಥ ಪ್ರಶ್ನೆಗಳನ್ನೆಲ್ಲ ತೆಗೆದಿಡಿ. ಪ್ರಶ್ನೆ ಮಾಡಬೇಡಿ. ಖಂಡಿತವಾಗಿಯೂ ಕೂಡ ಪಾಸಾಗ್ತೀರಿ. ನಿಮಗೆ ನೀವು ಧೈರ್ಯವನ್ನು ಹೇಳಿ, ಇಲ್ಲ ನಾನು ನಿಭಾಯಿಸ್ತೇನೆ, ಎಲ್ಲವನ್ನು ಕೂಡ ಮಾಡ್ತೇನೆ. ಬೆಳಗಿನ ಸಮಯದಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದೇನೆ, ರಾತ್ರಿ ಬಂದು ಎಲ್ಲ ಕೆಲಸವನ್ನು ಮುಗಿಸಿ ನಾನು ಓದ್ಕೊಳ್ತೇನೆ, ನಾನು ಪದವಿಯನ್ನು ಪಡಿತೇನೆ, ನನ್ನಿಂದ ಸಾಧ್ಯ, ನಾನು ಓದ್ಕೊಳ್ತೇನೆ,
ನಾನು ಅಭ್ಯಾಸವನ್ನು ಮಾಡ್ತೇನೆ ಎನ್ನುವಂತಹ ಧೈರ್ಯ ನಿಮಗೆ ನೀವು ತುಂಬಿಸ್ಕೊಳ್ಳಿ. ಆವಾಗ ಎಲ್ಲ ಕೂಡ ಸಾಧ್ಯ. ನಮ್ಮಿಂದ ಆಗುವುದಿಲ್ಲ ಎನ್ನುವಂಥ ವಿಷಯವಿಲ್ಲ, ಎಲ್ಲ ಕೂಡ ಮಾಡಲಿಕ್ಕೆ ಸಾಧ್ಯ. ನಮ್ಮ ಮನಸ್ಸನ್ನು ನಾವು ತಯಾರಿ ಮಾಡಿಕೊಳ್ಬೇಕು. ನಮ್ಮ ಮನಸ್ಸಿಗೆ ನಾವು ಧೈರ್ಯ ತುಂಬಬೇಕು. ಯಾರು ಕೂಡ ಹೊರಗಿನಿಂದ ಧೈರ್ಯವನ್ನು ಕೊಟ್ಟರೆ ನಮ್ಮ ಮನಸ್ಸು ಕೇಳುವುದಿಲ್ಲ. ನಮ್ಮ ಮನಸ್ಸಿಗೆ ನಾವೇ ಧೈರ್ಯವನ್ನು ಕೊಡಬೇಕು. ಇಲ್ಲ, ನಿನ್ನಿಂದ ಸಾಧ್ಯ, ನೀನು ಮಾಡಿಯೇ ಮಾಡ್ತೀಯ, ನೀನು ಅಭ್ಯಾಸ ಮಾಡು, ನೀನು ಪ್ರಯತ್ನ ಮಾಡು, ಫಲ ದೇವರು ಖಂಡಿತ ಕೊಟ್ಟೇ ಕೊಡ್ತಾನೆ. ಪ್ರಯತ್ನ ನಮ್ಮದು, ಫಲ ಅವನದು. ಅದರಿಂದ ಪ್ರಯತ್ನ ಮಾಡಬೇಕು. ಅಭ್ಯಾಸವನ್ನು ನಿಮಗೆ ಎಷ್ಟು ಸಾಧ್ಯವೋ ಮಾಡಿ. ಪ್ರತಿ ದಿವಸ 1 ಗಂಟೆ ನಿಮಗೆ ಈ ಅಭ್ಯಾಸವನ್ನು ಮಾಡಿದರೆ ಸಾಕು. 1 ಗಂಟೆಗಳ ಕಾಲ ಅಭ್ಯಾಸವನ್ನು ಮಾಡಿದರೆ ಪ್ರತಿಯೊಬ್ಬರೂ ಕೂಡ ಪಾಸ್ ಆಗ್ತೀರಾ. ಮುಖ್ಯವಾದ ಪ್ರಶ್ನೆಗಳನ್ನು ನಾನು ಕೂಡ ನಿಮಗೆ ತಿಳಿಸ್ತಾ ಹೋಗ್ತೇನೆ, ಅದರ ವಿವರಣೆಯನ್ನು ಕೂಡ ತಿಳಿಸ್ತಾ ಹೋಗ್ತೇನೆ. ಯಾವುದನ್ನೆಲ್ಲ ಓದ್ಕೊಳ್ಬೇಕು ಅದನ್ನಷ್ಟೇ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ಅಷ್ಟನ್ನು ಓದಿದರೆ ಸಾಕು. ಇನ್ನು ಪರೀಕ್ಷೆಯ ಹಿಂದಿನ ದಿವಸ ಅಲ್ಲಾದರೆ ಕೊನೆಯ ತಯಾರಿಯನ್ನು ಕೂಡ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ಯಾವ ರೀತಿ ಬರೀಬೇಕು, ಯಾವ ರೀತಿ ನೀವು ಪಾಸ್ ಅಂಕಗಳನ್ನು ಪಡಿಬೋದು, ಎಲ್ಲವನ್ನು ಕೂಡ ನಿಮಗೆ ನಾನು ಪ್ರತಿ ಕ್ಷಣದಲ್ಲೂ ಕೂಡ ಎಲ್ಲ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಏನು ಕೂಡ ಭಯ ಬೇಡ. ಪ್ರತಿಯೊಬ್ಬರೂ ಕೂಡ ಪದವಿಯನ್ನು ಪಡಿಬೇಕು. ನಿಮ್ಮ ಮುಂದಿನ ಜೀವನ ಒಳ್ಳೆಯದಾಗಬೇಕು. ಧನ್ಯವಾದಗಳು ಸ್ನೇಹಿತರೆ.